ನಮಸ್ಕಾರ ಸ್ನೇಹಿತರೆ, ನೀವು ತಲೆ ತಲಾಂತರದಿಂದ ಮಾಡಿರ್ತಕ್ಕಂತಹ ಕರ್ಮದ ಫಲವನ್ನ ಬೇರೆ ಎಲ್ಲೂ ಉಣ್ಣೋದಿಲ್ಲ, ಇದೇ ಭೂಮಿಯ ಮೇಲೆ ತೀರಿಸಬೇಕದನ್ನ. ಭಾರತ ಅಕ್ಷರಶಃ ಸೇಡು ತೀರಿಸಿಕೊಳ್ತಾ ಇದೆ ಬಾಂಗ್ಲಾದೇಶದ ವಿರುದ್ಧ. ಮಾಲು ಹೊತ್ತಂತಹ ಸಾವಿರಾರು ಬಾಂಗ್ಲಾದೇಶದ ಟ್ರಕ್ ಗಳನ್ನ ಭಾರತದ ಗಡಿ ಪ್ರವೇಶ ಮಾಡೋದಕ್ಕೆ, ಭಾರತದ ಬಂದರುಗಳಿಗೆ ಬರೋದಕ್ಕೆ ಬಿಟ್ಟಿಲ್ಲ. ನೋ ಎಂಟ್ರಿ, ವಾಪಸ್ ಕಳಿಸಿ ಬಿಟ್ಟಿದೆ ಭಾರತ. 50,000 ಟನ್ ಅಕ್ಕಿ ಕೊಡಿ ದಯಮಾಡಿ, ಹಸಿವಾಗಿದೆ ಅಂತ ಬಾಂಗ್ಲಾದೇಶ ಬೇಡಿಕೆ ಇಟ್ಟಿತ್ತು. ಅದಕ್ಕೂ ಭಾರತ ನೋ ಅಂದಿದೆ. ಇದು ಆಕ್ಷನ್ಗೆ ರಿಯಾಕ್ಷನ್ ಸ್ಟಾರ್ಟಿಂಗ್ ಅಷ್ಟೇ. ಯಾವಾಗ ಶೇಖ್ ಹಸೀನಾರನ್ನ ಬಾಂಗ್ಲಾದೇಶದಿಂದ ಭಾರತಕ್ಕೆ ಓಡಿಸಿ ಮುಲ್ಲಾ ಯೂನಿಸ್ ಅಧಿಕಾರಕ್ಕೆ ಬಂದೋ, ಅಲ್ಲಿಂದ ಭಾರತದೊಂದಿಗಿನ ಸಂಬಂಧಗಳನ್ನ ಸುಧಾರಿಸುವ ಯಾವುದೇ ಪ್ರಯತ್ನವನ್ನ ಈತ ಮಾಡ್ಲಿಲ್ಲ. ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದೆ ಜಾಸ್ತಿ. ನಿಮಗೆ ಇಷ್ಟು ಜಂಬ ಇರ್ಬೇಕಾದ್ರೆ ನಮಗಿನ್ನಿಷ್ಟು ಇರ್ಬೇಡ ಅಂತ ಭಾರತ ಭಾರಿಸ್ತಾ ಇದೆ. ಈಗ ಬಾಂಗ್ಲಾದೇಶ ಈಗ ಭಾರತದಲ್ಲಿದ್ದ ತನ್ನ ರಾಯಭಾರಿಯನ್ನ ವಾಪಸ್ ಕರೆಸಿಕೊಂಡಿದೆ. ಸಾವಿರಾರು ಟನ್ ಬಾಂಗ್ಲಾದೇಶದ ಸರಕು ಸರಂಜಾಮುಗಳು ಭಾರತ ಬಾಂಗ್ಲಾ ಗಡಿನಲ್ಲಿ ಕೊಳಿತಾ ಬಿದ್ದಿದ್ದಾವೆ. ಇಷ್ಟು ದಿವಸ ಈ ಸರಕು ಸರಂಜಾಮುಗಳು ಭಾರತದ ಬಂದರುಗಳ ಮೂಲಕ, ಲ್ಯಾಂಡ್ ಪೋರ್ಟ್ಗಳ ಮೂಲಕ ಪ್ರಪಂಚದ ವಿವಿಧ ಭಾಗಗಳಿಗೆ ರಫ್ತಾಗ್ತಾ ಇದ್ವು. ಚಿತ್ತಗಾಂಗ್ ಪೋರ್ಟ್ ಇಂದ ಬಾಂಗ್ಲಾದೇಶ ತನ್ನ ಸರಕುಗಳನ್ನ ಶಿಫ್ಟ್ ಮಾಡುತ್ತೆ. ಆದ್ರೆ ಆ ಚಿತ್ತಗಾಂಗ್ ಪೋರ್ಟ್ ಸಾಕಷ್ಟು ಚಿಕ್ಕದು, ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಫ್ತು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ರು, ಭಾರತದ ಮುಂಬೈ, ಕೋಲ್ಕತಾ ಪೋರ್ಟ್ ನ ಬಳಕೆ ಮಾಡ್ತಾ ಇದ್ರು. ಅದು ಫ್ರೀ ಆಫ್ ಕಾಸ್ಟ್. ಯಾಕಂದ್ರೆ ಇವು ದೊಡ್ಡ ಪೋರ್ಟ್ಗಳು ಲ್ಯಾಂಡ್ ರೂಟ್ ಮೂಲಕ ಮುಂಬೈಗೆ ಬಂದು ಮುಂಬೈ ಬಂದರಿನಿಂದ ಪ್ರಪಂಚದ ಬೇರೆ ಕಡೆಗಳಿಗೆ ಆರಾಮವಾಗಿ ಶಿಫ್ಟ್ ಮಾಡಿ ಬಿಡ್ತಾ ಇದ್ರು. ಒಟ್ಟು 4,000 ಕಿಲೋಮೀಟರ್ ಇರೋದು ಭಾರತ ಮತ್ತು ಬಾಂಗ್ಲಾ ಗಡಿ. ಒಟ್ಟು 50 ಲ್ಯಾಂಡ್ ಪೋರ್ಟ್ ಗಳು ಬರುತ್ತೆ ಈ ಗಡಿನಲ್ಲಿ. ಇವೆಲ್ಲ ಭಾರತಕ್ಕೆ ಸೇರಿರೋವು. ಇದೇ ಲ್ಯಾಂಡ್ ಪೋರ್ಟ್ ಗಳನ್ನ ಭಾರತ ಈಗ ಬಂದ್ ಮಾಡಿರೋದು. ನಿಮ್ಮ ಖರಾಬ್, ಥರ್ಡ್ ಗ್ರೇಡ್, ಗಟಿಯಾ, ಕೆಲಸಕ್ಕೆ ಬಾರದ ಮಾಲನ್ನೆಲ್ಲ ತಂದು ನಮ್ಮ ಬಂದರುಗಳಲ್ಲಿ ಡಂಪ್ ಮಾಡುವಂತಿಲ್ಲ. ಇದರ ಎಫೆಕ್ಟ್ ಏನಾಗಿದೆ ಗೊತ್ತಾ? ಈಗ ಬಾಂಗ್ಲಾದೇಶದಲ್ಲಿ ಹಣದುಬ್ಬರ ಹತ್ತತ್ರ ಡಬಲ್ ಡಿಜಿಟ್ ಗೆ ತಲುಪಿರೋದು. ಪಶ್ಚಿಮ ಬಂಗಾಳದ ಪೆಟ್ರೋಪೋಲ್, ಚಕ್ರಿ ಬಂದ, ಫುಲ್ಬರಿ, ಈ 3 ಲ್ಯಾಂಡ್ ಪೋರ್ಟ್ ಗಳನ್ನ ಭಾರತ ಪಶ್ಚಿಮ ಬಂಗಾಳದಲ್ಲಿ ಬಂದ್ ಮಾಡಿರೋದು ಬಾಂಗ್ಲಾದೇಶಕ್ಕೆ. ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಈ ರಾಜ್ಯಗಳಲ್ಲಿರ್ತಕ್ಕಂತಹ ಭಾರತದ ಲ್ಯಾಂಡ್ ಪೋರ್ಟ್ ಗಳನ್ನು ಸಹ ಬಾಂಗ್ಲಾದೇಶದವರಿಗೆ ಬಂದ್ ಮಾಡಿದೆ. ಇದರ ಎಫೆಕ್ಟ್ ಏನಾಗುತ್ತಪ್ಪ ಅಂದ್ರೆ, ಬಾಂಗ್ಲಾದೇಶದ ಜನ ಜೀವನ ಮಾಡೋದೇ ಅಲ್ಲಿರ್ತಕ್ಕಂತಹ ಗಾರ್ಮೆಂಟ್ ಉದ್ಯಮದಿಂದ, ಟೆಕ್ಸ್ಟೈಲ್ ಬಿಸ್ನೆಸ್ ನಿಂದ. ಬಾಂಗ್ಲಾದೇಶದ ಬಟ್ಟೆಗಳು ಪ್ರಪಂಚದಾದ್ಯಂತ ಪ್ರಸಿದ್ಧಿ. ಇಲ್ಲಿಂದ ಮಾಲು ಬೇರೆ ದೇಶಗಳಿಗೆ ಸರಬರಾಜಾಗುತ್ತೆ. ಅದು ಗಾರ್ಮೆಂಟ್ ಆಗಿರ್ಬೋದು, ಫರ್ನಿಚರ್ ಗಳಾಗಿರ್ಬೋದು, ಪ್ರೊಸೆಸ್ಡ್ ಫುಡ್, ಹಣ್ಣು, ತರಕಾರಿಗಳು, ಯಾವುದೇ ವಸ್ತುಗಳು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರಂಗಿಲ್ಲ ಇನ್ ಮುಂದೆ. ಗಡಿಯನ್ನ ಸಿಮೆಂಟ್ ಹಾಕಿ ಸೀಲ್ ಮಾಡಿರೋದು ಭಾರತ. ಈಗ ಸಾವಿರಾರು ಟನ್ ಮಾಲ್ ಹೊತ್ತಂತಹ ಸಾವಿರಾರು ಲಾರಿಗಳನ್ನ ಹಂಗೆ ವಾಪಸ್ ಓಡಿಸಿರೋದು ಭಾರತ. ಮೊದಲೆಲ್ಲ ಏನಾಗ್ತಾ ಇತ್ತು, ಭಾರತದ ಬಂದರುಗಳ ಮೂಲಕ ಮತ್ತು ಭಾರತದ ಹೈವೇಗಳನ್ನ, ರೋಡ್ ಟ್ರಾನ್ಸ್ಪೋರ್ಟೇಶನ್ ನ ಬಳಸಿಕೊಂಡು ಸುಲಭವಾಗಿ 8 ರಿಂದ 10 ದಿನಗಳ ಒಳಗೆ ತನ್ನ ಮಾಲನ್ನ ಬೇರೆ ಬೇರೆ ದೇಶಗಳಿಗೆ ಮಾರ್ತಾ ಇತ್ತು ಬಾಂಗ್ಲಾದೇಶ. ಈಗ ಭಾರತ ಬಂದರುಗಳನ್ನ ಕ್ಲೋಸ್ ಮಾಡಿರೋದ್ರಿಂದ ಸಮುದ್ರನ ಸುತ್ತಿಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೆ ಮಿನಿಮಮ್ ಅಂದ್ರೂ 1 ತಿಂಗಳು ಸಮಯಾವಕಾಶ ಬೇಕಾಗುತ್ತೆ. ಆಗ ತರಕಾರಿ, ಹಣ್ಣು ಹಂಪಲುಗಳು, ಪ್ರೊಸೆಸ್ಡ್ ಫುಡ್ ಇದೆಲ್ಲ ತಿಂಗಳುಗಟ್ಲೆ ಇರೋದಕ್ಕೆ ಸಾಧ್ಯನಾ? ಮಾರ್ಗ ಮಧ್ಯೆನೆ ಕೊಳೆತು ವಾಸನೆ ಬರೋದಕ್ಕೆ ಶುರು ಮಾಡುತ್ತೆ. ಅಂತಹ ದುರ್ಗತಿ ಸೃಷ್ಟಿ ಮಾಡಿರೋದು ಬಾಂಗ್ಲಾದೇಶಕ್ಕೆ ಭಾರತ. ಇಲ್ಲಿಯ ಜನಸಂಖ್ಯೆಯ 83% ಮಂದಿ ಗಾರ್ಮೆಂಟ್ ಉದ್ಯಮದ ಮೇಲೆ ಡಿಪೆಂಡ್ ಆಗಿರೋದು. ಇವರು ಮಾಡ್ತಕ್ಕಂತಹ ಬಟ್ಟೆಗಳಿಗೆ ನೂಲು, ದಾರ, ಹತ್ತಿ ಮುಂತಾದ ಕಚ್ಚಾ ಸಾಮಗ್ರಿಗಳು ಹೋಗೋದಾದ್ರೂ ಎಲ್ಲಿಂದ? ಭಾರತದಿಂದ. ಅದೆಲ್ಲವನ್ನು ಈಗ ಭಾರತ ಬಂದ್ ಮಾಡಿರೋದು ಅನುಕೂಲ ಯಾರಿಗಾಗುತ್ತೆ? ನಮ್ಮ ದೇಶದ ಉದ್ಯಮಿಗಳಿಗೆ, ನಮ್ಮ ಗಾರ್ಮೆಂಟ್ ಉದ್ಯಮಕ್ಕೆ, ಟೆಕ್ಸ್ಟೈಲ್ ಬಿಸ್ನೆಸ್ಗೆ ಅನುಕೂಲ ಆಗೋದು. ಬಾಂಗ್ಲಾದೇಶದ ಅನ್ನನ ಈಗ ಭಾರತ ಕಸಿದುಕೊಂಡಂತೆ. ನೀರಿಲ್ಲದೆ, ಆಹಾರ ಇಲ್ಲದೆ ಮುಂದೆ ಸಾಯುವ ಪರಿಸ್ಥಿತಿ ಬರುತ್ತಲ್ಲ, ಆಗ ಭಾರತದ ಶಕ್ತಿ ಏನು ಅಂತ ಯೂನಿಸ್ಗೆ ಗೊತ್ತಾಗೋ ದಿನಗಳು ದೂರ ಇಲ್ಲ. ಅದ್ ಯಾವ ಧೈರ್ಯದ ಮೇಲೆ ಭಾರತವನ್ನು ಎದುರ್ಕೊಳ್ತಾರೋ ನೋಡಿ. ಎಲ್ಲ ಆಂಗಲ್ ಗಳಲ್ಲಿ ಒಂದ್ ಕಡೆ ಭಾರತ, ಇನ್ನೊಂದ್ ಕಡೆ ಸಮುದ್ರದಿಂದ ಸುತ್ತುವರೆದಿರುವುದು ಬಾಂಗ್ಲಾದೇಶ. ಆದ್ರೂ ಇವರ ದೌಲತ್ತು, ಅಹಂಕಾರಕ್ಕೆ ಕಡಿಮೆ ಏನೂ ಇಲ್ಲ. ದೇಶದ ಅಡ್ವೈಸರ್ ಆಗಿ ಅಧಿಕಾರಕ್ಕೆ ಬಂದ ನಂತರ ಯೂನಿಸ್ ಹೋಗಿದ್ದು ಯಾವ ದೇಶಕ್ಕೆ? ಚೀನಾಕ್ಕೆ. ಅಲ್ಲಿ ಹೋಗಿ ಭಾರತದ 7 ಸಿಸ್ಟರ್ ನಾರ್ತ್ ಈಸ್ಟ್ ರಾಜ್ಯಗಳಿಗೆ ಬೆದರಿಕೆ ಹಾಕೋದು. ಭಾರತದ ನಾರ್ತ್ ಈಸ್ಟ್ ರಾಜ್ಯಗಳಿಗೆ ಮಾಲೀಕರು ಬಾಂಗ್ಲಾದೇಶ ಅಂತೆ. ಅಲ್ಲಿಂದ ಭಾರತ ಈ ವ್ಯಕ್ತಿ ಡೇಂಜರಸ್ ಅಂತ ಬಾರಿಸೋದಕ್ಕೆ ಶುರು ಮಾಡ್ತು. ಇವರ ಗಾರ್ಮೆಂಟ್ ಉದ್ಯಮಕ್ಕೆ ನಮ್ಮಿಂದ ಹೋಗ್ತಾ ಇದ್ದ ರಾ ಮೆಟೀರಿಯಲ್ಸ್ ನ ಬಂದ್ ಮಾಡ್ತು. ಭಾರತ ತನ್ನ ಲ್ಯಾಂಡ್ ಮೂಲಕ ಯುರೋಪ್, ಮಿಡಲ್ ಈಸ್ಟ್, ಉತ್ತರ ಏಷ್ಯಾ ದೇಶಗಳಿಗೆ ಆಕ್ಸಿಸ್ ಕೊಟ್ಟಿತ್ತು ತನ್ನ ಮಾಲನ್ನ ಬಾಂಗ್ಲಾದೇಶ ಸರಾಗವಾಗಿ ಮಾರೋದಿಕ್ಕೆ. ಈಗ ಅದೆಲ್ಲವನ್ನು ಬಂದ್ ಮಾಡಿದೆ. ನೀವು ಬರೋದ್ರಿಂದ ನಮ್ಮ ಬಂದರುಗಳಲ್ಲಿ ಜನದಟ್ಟಣೆ ಜಾಸ್ತಿ ಆಗ್ತಾ ಇದೆ. ನೀವು ಮಾರ್ತಕ್ಕಂತಹ ವಸ್ತುಗಳಲ್ಲಿ ಕ್ವಾಲಿಟಿ ಇಲ್ಲ.
ಥರ್ಡ್ ಗ್ರೇಡ್ ಮಾಲು ನೀವು ಮಾರೋದು, ಇದಕ್ಕೆ ನಾವು ಅನುಮತಿ ಕೊಡಲ್ಲ ಅಂತ ಕಾರಣ ಕೊಟ್ಟು ಬಾಂಗ್ಲಾದೇಶಕ್ಕೆ ನೋ ಆಕ್ಸಿಸ್ ಅಂದಿರೋದು. ಒಟ್ಟು $770 ಮಿಲಿಯನ್ ನಷ್ಟ ಆಗಿರೋದು ಬಾಂಗ್ಲಾದೇಶಕ್ಕೆ ಇದರಿಂದ. ಈಗಾಗಲೇ ಭಾರತ ಬಾಂಗ್ಲಾದೇಶಕ್ಕೆ ಕೊಡ್ತಾ ಇದ್ದ ವೀಸಾ ಸೇವೆಯನ್ನ ನಿಲ್ಲಿಸಿದೆ. ಅಲ್ಲಿನ ಅಂಬಾಸಿಡರ್ ಅನ್ನ 2 ಬಾರಿ ಕರೆಸಿಕೊಂಡು ಒಗಿದು ಕಳಿಸಲಾಗಿದೆ. ಬಾಂಗ್ಲಾ ಗಡಿಯುದ್ದಕ್ಕೂ ಫೆನ್ಸಿಂಗ್ ಮಾಡಲಾಗ್ತಾ ಇದೆ. ಮೊದಲೆಲ್ಲ 12 ವರ್ಷದ ಹಿಂದೆ ಏನಾಗ್ತಾ ಇತ್ತು, ಬಾಂಗ್ಲಾದೇಶದವರು ಭಾರತಕ್ಕೂ, ಭಾರತದವರು ಬಾಂಗ್ಲಾದೇಶಕ್ಕೂ ಯಾವುದೇ ಎಗ್ಗಿಲ್ಲದೆ ಸುಲಭವಾಗಿ ಹೋಗ್ಬೋದಾಗಿತ್ತು, ಬರ್ಬೋದಾಗಿತ್ತು. ಇದು ಒಂದು ಇಂಟರ್ ನ್ಯಾಷನಲ್ ಬಾರ್ಡರ್ ಅನ್ನುವ ಯಾವುದೇ ಪರಿಕಲ್ಪನೆನೂ ಇರಲಿಲ್ಲ. ಆದ್ರೆ ಕಳೆದ 10 ವರ್ಷಗಳಿಂದ ಕ್ರಮಬದ್ಧವಾಗಿ ಹಂತ ಹಂತವಾಗಿ ಸಂಪೂರ್ಣ ಬಾಂಗ್ಲಾ ಭಾರತದ ಬಾರ್ಡರ್ ನ ಸೀಸ್ ಮಾಡೋ ಪ್ರಯತ್ನ ಮಾಡಿರುವುದು ಭಾರತ. ಇಷ್ಟೆಲ್ಲ ಕಂಗಾಲಾಗಿ ಬಾಂಗ್ಲಾದೇಶ ಆಗಿರುವ ಇವರು ಭಾರತದ ಮಾಲ್ಗೆ ತನ್ನ 2 ಪೋರ್ಟ್ ಗಳಿಗೆ ನೋ ಎಂಟ್ರಿ ಎಂದಿತ್ತು ಬಾಂಗ್ಲಾದೇಶ. ಈಗ ಟಿಟ್ ಫಾರ್ ಟ್ಯಾಟ್ ಭಾರತ ಕೊಟ್ಟಿರೋದು. ಅದಾನಿ ಕರೆಂಟ್ ಕೊಡ್ಲಿಲ್ಲ ಅಂದ್ರೆ 35% ಬಾಂಗ್ಲಾದೇಶ ಕತ್ತಲಲ್ಲಿ ಮುಳುಗೋಗ್ಬಿಡುತ್ತೆ. ಭಾರತದಿಂದನೇ ಲಾಭ ಮಾಡ್ಕೊಂಡು ಭಾರತದ ವಿರುದ್ಧನೇ ಕತ್ತಿ ಮಸೆಯೋದು. ಇವ್ರು ಯಾವ ಧೈರ್ಯದ ಮೇಲೆ ಭಾರತನ ಎದುರಾಕೊಂಡ್ರು ನೋಡಿ. 83% ಇವರ ಗಾರ್ಮೆಂಟ್ ಉದ್ಯಮ ಡಿಪೆಂಡ್ ಆಗಿರೋದೇ ನಮ್ಮ ವಸ್ತುಗಳ ಮೇಲೆ. ಇವರಿಗೆ ನೀರು ಕರೆಂಟ್ ಹೋಗ್ತಾ ಇರೋದೇ ಭಾರತದಿಂದ. ಅಕ್ಕಿ ಸಹ ಉತ್ಪಾದನೆ ಮಾಡೋದಿಲ್ಲ ಇವರು. ಭಾರತದಿಂದ ಅಕ್ಕಿ ಕೊಟ್ರೆ ಮಾತ್ರ ಹೊಟ್ಟೆ ತುಂಬೋದು. ಭಾರತವನ್ನು ಎದುರಾಕೊಂಡು ಇವರ ರಫ್ತಿನಲ್ಲಿ 25-30% ಕಡಿಮೆ ಆಗಿರೋದು. ಶೇಖ್ ಹಸೀನಾರು ಅಧಿಕಾರದಲ್ಲಿದ್ದಾಗ ಬಾಂಗ್ಲಾದ GDP ಗ್ರೋತ್ 6-6.5% ಇತ್ತು. ಯಾವಾಗ ಈ ಯೂನಿಸ್ ಅಧಿಕಾರಕ್ಕೆ ಬಂದೋ ಆ ಗ್ರೋತ್ 3-3.5%ಗೆ ಕಡಿಮೆ ಆಗಿರೋದು. ಇದಕ್ಕೆಲ್ಲ ಕಾರಣ ಏನು? ಭಾರತವನ್ನು ಎದುರಾಕೊಂಡಿದ್ದು. ನಾನು $770 ಮಿಲಿಯನ್ ಲಾಸ್ ಆಗಿದೆ ಅಂತಂದೆ. ಅದರಲ್ಲಿ $50 ಮಿಲಿಯನ್ ಒಂದೇ ದಿನ ಲಾಸ್ ಆಗಿರೋದು. ಬಾಂಗ್ಲಾದೇಶದಲ್ಲಿ ಈಗ ಭಾರತದ ಹೊಡೆತಕ್ಕೆ ಲೆದರ್, ಫಾರ್ಮಾಸ್ಯೂಟಿಕಲ್, ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳು ಬಂದಾಗ್ತಾ ಇದಾವೆ. ಅಮೆರಿಕದ ಟ್ರಂಪ್ ಬೇರೆ ಗಾಯದ ಮೇಲೆ ಬರೆ ಎಳೆದಂತೆ ಬಾಂಗ್ಲಾದೇಶಕ್ಕೆ 37% ಟ್ಯಾರಿಫ್ ಹಾಕಿದ್ದಾರೆ. ಈ ಕಡೆ ಭಾರತ ತನ್ನ ಬಂದರುಗಳ ಆಕ್ಸಿಸ್ ನ ಬಂದ್ ಮಾಡಿರೋದ್ರಿಂದ ಟ್ರಾನ್ಸ್ಶಿಪ್ಮೆಂಟ್ ಕಾಸ್ಟ್ ಈಗ ಬಾಂಗ್ಲಾದೇಶದ್ದು 1ಕ್ಕೆ 10 ಪಟ್ಟು ಜಾಸ್ತಿ ಆಗುತ್ತೆ. ಇವರ ಮಾಲ್ಗಳು ಭಾರತದ ಬಂದರುಗಳ ಮೂಲಕ, ಭಾರತದ ರೋಡ್ ಟ್ರಾನ್ಸ್ಪೋರ್ಟೇಶನ್ ಮೂಲಕ ಈಸಿಯಾಗಿ ಟ್ರಾನ್ಸ್ಶಿಪ್ ಆಗಿ 8-10 ದಿವಸಗಳಲ್ಲಿ ಟಾರ್ಗೆಟ್ ತಲುಪಿ ಬಿಡ್ತಾ ಇದ್ವು. ಈಗ 30 ದಿವಸ ಬೇಕು ತಲುಪೋದಿಕ್ಕೆ. ಇದರಿಂದ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ಮಾರ್ಗ ಮಧ್ಯದಲ್ಲಿ ಮಾಲು ಅರ್ಧಕ್ಕರ್ಧ ಖರಾಬ್ ಆಗೋಗುತ್ತೆ. ಇದರಿಂದ ಭಾರತಕ್ಕಂತೂ ಅದೃಷ್ಟದ ಬಾಗಿಲು ತೆರೆದಂತೆ. ಈಗ ಅವರಿಗೆ ರಾ ಮೆಟೀರಿಯಲ್ಸ್ ಭಾರತ ಬಂದ್ ಮಾಡಿರೋದ್ರಿಂದ ಸಹಜವಾಗಿ ಅವರ ಉತ್ಪಾದನೆ ಕಡಿಮೆ ಆಗುತ್ತೆ. ನಾವು ನಮ್ಮ ಸಾಮರ್ಥ್ಯನ ಮತ್ತಷ್ಟು ಹೆಚ್ಚಿಸಿಕೊಂಡ್ರೆ ಬಾಂಗ್ಲಾದ ಗಾರ್ಮೆಂಟ್ ಇಂಡಸ್ಟ್ರಿಗೆ ಪರ್ಮನೆಂಟ್ ಆಗಿ ಬೀಗ ಜಡಿದು ಬಿಡಬಹುದು. ಫನ್ನಿ ಫ್ಯಾಕ್ಟ್ ಏನು ಅಂದ್ರೆ, ಪಾಕಿಸ್ತಾನ ಭಾರತ ನಿಮಗೆ ಬಂದರುಗಳನ್ನ ಬಳಸೋದಿಕ್ಕೆ ಅವಕಾಶ ಮಾಡದೇ ಇದ್ರೇನಂತೆ, ನಾವು ನಮ್ಮ ಬಂದರುಗಳಿಗೆ ನಿಮಗೆ ಆಕ್ಸಿಸ್ ಕೊಡ್ತೇವೆ, ಇಲ್ಲಿಂದ ರಫ್ತು ಮಾಡಿ ಅಂತ ಆಫರ್ ಕೊಟ್ಟಿದೆಯಂತೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದಂತೆ ಇವರು ಭಾರತವನ್ನು ಸಮುದ್ರ ಮಾರ್ಗದ ಮೂಲಕ ಸುತ್ತಿಕೊಂಡು ಪಾಕಿಸ್ತಾನಕ್ಕೆ ಬಂದು ಅಲ್ಲಿಂದ ಮಾಲ್ನ ಕಳಿಸುವಷ್ಟೊತ್ತಿಗೆ ಪರಿಸ್ಥಿತಿ ಏನಾಗಬೇಡ ಯೋಚನೆ ಮಾಡಿ. ಬಾಂಗ್ಲಾದೇಶ ಇರೋದಲ್ಲಿ, ಪಾಕಿಸ್ತಾನ ಇರೋದಲ್ಲಿ ಲಾಜಿಕ್ ಇದೆಯಾ ಇದರಲ್ಲಿ? ಇನ್ನು ಮುಂದೆ ನೋಡಿ ಬಾಂಗ್ಲಾದೇಶ ಹೆಂಗೆ ಟ್ರ್ಯಾಕಿಗೆ ಬರುತ್ತೆ. ಮೂಗಿಡದ ಮೇಲೆ ಬಾಯಿ ಬಿಡ್ಲೇಬೇಕು. ಈ ಕೆಲಸನ ಈ ಹಿಂದೆನೆ ಮಾಡಿದ್ರೆ ಹಿಂದೂಗಳ ಮೇಲೆ ಆಗ್ತಕ್ಕಂತಹ ಅತ್ಯಾಚಾರ, ದೌರ್ಜನ್ಯ ಬಾಂಗ್ಲಾದೇಶದಲ್ಲಿ ತಡೆಯಬಹುದಾಗಿತ್ತು. ಈ ಹಿಂದೆಲ್ಲ ಬಾಂಗ್ಲಾದೇಶ ಏನೇ ಕೇಳಿದ್ರು ಉದಾರವಾಗಿ ಕೊಟ್ಬಿಡ್ತಾ ಇತ್ತು ಭಾರತ. ಈ ಬಾರಿ ದಯಮಾಡಿ ನಮ್ಗೆ ಹಸಿವಾಗಿದೆ, 50,000 ಟನ್ ಅಕ್ಕಿ ಕೊಡಿ ಅಂತ ಮೇಲಿಂದ ಮೇಲೆ ಬೇಡ್ತಾ ಇದೆ ಬಾಂಗ್ಲಾ. ಭಾರತ ಕ್ಯಾರೆ ಅಂತ ಇಲ್ಲ. ಈಗ ಬಚಾವ್ ಮಾಡ್ಲಿ ದೂರದ ಚೈನಾ, ದೂರದ ಪಾಕಿಸ್ತಾನ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.